ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮೊರೊಕೋದ ನೆಕ್ಸ್ಟ್ ಸೀರೀಸ್, ನಮ್ಮದು ಮೊರೊಕೋ ಟ್ರಿಪ್ಪಿಂದ. ಸೊ ಇವತ್ತು ನಾನು ಏನು ತೋರಿಸ್ತೇನೆಂದ್ರೆ, ನಾವಿರೋ ಹೋಟೆಲಿಂದ ಇನ್ನೊಂದು ಹೋಟೆಲಿಗೆ ಶಿಫ್ಟ್ ಆಗತ್ತಿದ್ವಿ. ಯಾಕಂದ್ರೆ ಎರಡು ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ, ಒಂದಲ್ಲ ಎರಡು ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ. ಆ್ಯಂಡ್ ಇದು ಕೂಡ ನಮ್ಮದು ಆಲ್ ಇನ್ಕ್ಲೂಸಿವ್ ಹೋಟೆಲ. ನಮ್ದು ಚೆಕ್-ಇನ್ ಎಲ್ಲ ಆತ, ಆವಾಗಲೇ ತೋರಿಸಿದಲ್ಲ ಅದು ಎಂಟ್ರೆನ್ಸ್. ಆಮೇಲೆ ಇದು ರಿಸೆಪ್ಷನ್ನು ಅನ್ಬೋದು, ವೆಯ್ಟಿಂಗ್ ಹಾಲು ಅನ್ಬೋದು. ಚೆಕ್-ಇನ್ ಮಾಡೋವರೆಗೂ ಇಲ್ಲೆಲ್ಲ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋದೊಳಗೆ ನೀವು ಏನೇನು ನೋಡ್ಬೋದು ಅಂದ್ರೆ, ಫುಲ್ ಹೋಟೆಲ್ ಟೂರ್, ಆಮೇಲೆ ನಮ್ದು ರೂಮ್ ಹೆಂಗೈತೆ ಅಂತಂದ್ರೆ ನಾನು ಫುಲ್ ರೂಮ್ ಟೂರ್ ತೋರಿಸ್ತೀನಿ. ಆಮೇಲೆ ಆಲ್ ಇನ್ಕ್ಲೂಸಿವ್ ಫುಡ್ಸ್ ಒಳಗೆ ಏನೇನು ಇರ್ತೈತಿ, ಎಷ್ಟು ಆಪ್ಷನ್ಸ್ ಇರ್ತೈತಿ ಅಂತಂದು ಅದನ್ನೂ ತೋರಿಸ್ತೀನಿ. ಆಮೇಲೆ ಏನೇನು ಡೆಸರ್ಟ್ಸ್ ಇರ್ತೈತಿ ಅದು ತೋರಿಸ್ತೀನಿ. ಇವತ್ತು ಮೊರೊಕೋ ಒಳಗೆ ನಮ್ದು ಡೇ 4. ನಾವು ಆ ಹೋಟೆಲ್ ಬಿಟ್ಟು ಇನ್ನೊಂದು ಹೋಟೆಲಿಗೆ ಬಂದೀವಿ. ಸೊ ಇದು ಆಲ್ ಇನ್ಕ್ಲೂಸಿವ್ ಹೋಟೆಲ್. ಇದು ಅಕ್ವಾಫನ್ ಅಂತ ಹೇಳಿ ಈ ಹೋಟೆಲ್. ಸೊ ಈಗ ಜಸ್ಟ್ ಚೆಕ್-ಇನ್ ಮಾಡಿದ್ವಿ. ನಾವು ಚೆಕ್-ಇನ್ ಮಾಡಿ ನಮ್ದು ರೂಮ್ಸ್ ತೋರಿಸ್ತೀನಿ ಅಂತ ಹೇಳಿದ್ರೆ, ಸೊ ನಮ್ಮ ರೂಮಿಗೆ ಹೊಂಟೀವಿ ನಾವು. ನೋಡ್ಬೋದು ನೀವೆಲ್ಲ, ಇಲ್ಲೆಲ್ಲ ಗೇಮ್ಸ್ ಎಲ್ಲ ಅದಾವೆ. ಗೇಮ್ಸ್ ಎಲ್ಲ ಆಟ ಆಡತ್ತಾರೆ, ಗಾಲ್ಫ್ ಗೇಮು, ಏನೇನೋ ಆ್ಯಕ್ಟಿವಿಟೀಸ್ ಇರ್ತಾವಿಲ್ಲ. ಆಲ್ ಇನ್ಕ್ಲೂಸಿವ್ ಅಂದರೆ ಏನೇನೋ ಆ್ಯಕ್ಟಿವಿಟೀಸ್ ವಿತ್ ಫುಲ್ ಪ್ಯಾಕೇಜ್ ಇರುತ್ತೆ. ಎಲ್ಲ ಊಟ ಇಲ್ಲೇ, ಗೇಮ್ಸು, ಆಮೇಲೆ ಸ್ವಿಮ್ಮಿಂಗ್ ಪೂಲು, ವಾಟರ್ ಆ್ಯಕ್ಟಿವಿಟೀಸು ಹಿಂಗೆ ಇರ್ತಾವೆ. ಸೊ ನಾವು ಆ ಹೋಟೆಲ್ನಾಗ ಇರ್ಬೋದಿತ್ತು. ಎದಕ್ಕೆ ಚೇಂಜ್ ಮಾಡಿದ್ವಿ ಅಂದರೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ಹೇಳಿ. ಸೊ ಈಗ ನಾವು ರೂಮಿಗೆ ಹೊಂಟೀವಿ. ಇದು ನಮ್ಮ ಬಿಲ್ಡಿಂಗ. ಸೊ ಅಲ್ಲಿ ಹೋಗಿ ನಮ್ದು ರೂಮ್ ಹೆಂಗೈತೆ ಅಂತ ತೋರಿಸ್ತೇನೆ ನಿಮ್ಗೆ. ಸೊ ನಮ್ಮದು ರೂಮ್ ನಂಬರ್ 2205 ನೋಡ್ಬೋದಲ್ಲ. ಇದು ಎಂಟರ್ ಆದ ತಕ್ಷಣ ರೂಮ್ ಹಿಂಗೈತಿ. ಸೊ ಲೆಫ್ಟ್ ಸೈಡ್ ಬಾತ್ರೂಮು. ಸೊ ಬಾತ್ರೂಮಿಂದ ಬಂದ ತಕ್ಷಣ ಈ ಕಡೆ ಎಲ್ಲ ಕಬರ್ಡ್ ಕೊಟ್ಟಾರ, ಫುಲ್ ಥಿಂಗ್ಸ್ ಎಲ್ಲ ಇಟ್ಕೊಳಕ್ಕೆ. ಆ್ಯಂಡ್ ಇಲ್ಲೊಂದು ಸ್ಲೈಡಿಂಗ್ ಕಬರ್ಡ್. ಆಮೇಲೆ ಇದು ಲಾಕರ್. ಇಲ್ಲೇನಾದರೂ ನಿಮ್ದು ವ್ಯಾಲ್ಯೂಯಬಲ್ ಥಿಂಗ್ಸ್ ಇದ್ದರೆ ಇಟ್ಕೋಬೋದು ಇದ್ರೊಳಗೆ. ಆ್ಯಂಡ್ ಇಲ್ಲೊಂದು ಮಿರರು. ಇಲ್ಲೇ ಕಾಫಿ ಮಷೀನು, ಇಲ್ಲ ಕಾಫಿ ಐಟಮ್ಸು. ಆ್ಯಂಡ್ ಈ ಕಡೆ ಬಂದ್ರೆ ಡಬಲ್ ಬೆಡ್ಡು. ಆಮೇಲೆ ಇಲ್ಲಿ ಒಂದು TV, ಇಲ್ಲೊಂದು ಮಿರರು. ಇಲ್ಲಿ ಒಂದು ಸುಮ್ಮನೆ ಚೇರ್ ಕೊಟ್ಟಾರ, ಚೇರ್ ಆಮೇಲೆ ಟೇಬಲ್ಲು. ಇಲ್ಲಿ ಬಂದರೆ ಇಲ್ಲಿ ಬಾಲ್ಕನಿ ಐತಿ. ಸೊ ಈ ಬಾಲ್ಕನಿಯಿಂದ ನೋಡ್ಬೋದು ನೀವು ಇಲ್ಲೆಲ್ಲ ವ್ಯೂ. ಫುಲ್ ಸ್ವಿಮ್ಮಿಂಗ್ ಪೂಲ್ ವ್ಯೂ ಐತಿ. ಇಲ್ಲಿಂದ ನೋಡಿದರೆ ಇಲ್ಲೊಂದು ಪೂಲು, ಆಮೇಲೆ ಈ ಕಡೆ ಎಲ್ಲ ಫುಲ್ ಮುಂದೆ ಎಲ್ಲ ವಾಟರ್ ಗೇಮ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಕಾಣಿಸುತ್ತೆ ನಮ್ಗೆ. ಸೊ ವಾಟರ್ ಗೇಮ್ಸ್ದು ಎಲ್ಲ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೇನೆ ನಿಮ್ಗೆ ಹೆಂಗಿತ್ತೇನಂತ. ಯಾಕಂದ್ರೆ ಒಂದು ವಿಡಿಯೋನಾಗ ಎಲ್ಲ ಕವರ್ ಮಾಡೋಕ್ಕಾಗಂಗಿಲ್ಲ. ಇದೆಲ್ಲ ಫುಲ್ ಕಾರಿಡಾರು. ಕಾರಿಡಾರಿಂದ ಹೊರಗೆ ಬಂದ್ರೆ ಫುಲ್ ಹೆಂಗೈತಿ.
ಇದೆಲ್ಲ ಸ್ವಿಮ್ಮಿಂಗ್ ಪೂಲ್. ಕೆಳಗೆ ಬಂದ್ರೆ ಆ್ಯಂಡ್ ನೋಡ್ಬೋದು ನೀವು ಎಷ್ಟೊಂದು ಸ್ವಿಮ್ಮಿಂಗ್ ಪೂಲಿಂದ ಬಂದು ರಿಲ್ಯಾಕ್ಸ್ ಮಾಡೋಕ್ಕೆ ಎಷ್ಟೊಂದು ರಿಲ್ಯಾಕ್ಸಿಂಗ್ ಚೇರ್ಸ್ ಎಲ್ಲ ಇಟ್ಟಾರ. ಆಮೇಲೆ ಹೊರಗಡೆ ಫುಲ್ ಮಸ್ತ್ ಫರ್ನಿಚರ್ಸ್ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೆ ಅದೆಲ್ಲ ಮಸ್ತ್ ಇಟ್ಟಿದ್ರು ಈ ಹೋಟೆಲ್ ಒಳಗೆ. ಆ್ಯಂಡ್ ನೀವು ಈ ಕಿಚನ್ ನೋಡ್ಬೋದು, ಇಲ್ಲಿ ಎಷ್ಟು ವೆರೈಟಿ ಆಫ್ ಊಟ ಎಲ್ಲ ಇತ್ತಂತ ಹೇಳಿ. ಪಾಸ್ತಾ, ಆಮೇಲೆ ರೈಸ್, ವೆಜ್ಜು, ನಾನ್ ವೆಜ್ ಎಲ್ಲ ವೆರೈಟಿ ಊಟನೂ ಇತ್ತಿಲ್ಲೇ. ನಾವು ನಾವು ಏನು ಬೇಕಂತಂದು ಹಾಕೋಬೋದು. ಆ್ಯಂಡ್ ಇಲ್ಲೇ ಫುಲ್ ಜಾಮ್ ಇವೆಲ್ಲ ಎಲ್ಲ ಫ್ಲೇವರ್ ಆಫ್ ಜಾಮ್, ವೆರೈಟಿ ಆಫ್ ಜಾಮ್ಸ್ ಇದೆಲ್ಲ. ನೆಕ್ಸ್ಟ್ ಈ ಕಡೆ ಬಂದ್ರೆ ಇಲ್ಲೆಲ್ಲ ಕೇಕ್ಸ್, ಆಮೇಲೆ ಪ್ರೆಸೆಂಟ್ಸ್, ಪೇಸ್ಟ್ರೀಸ್ ಇದೆಲ್ಲ ಇತ್ತು. ಅದು ಎಲ್ಲ ವೆರೈಟಿ ಇತ್ತು. ಇದು ಜಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್. ನಾವು ಈವ್ನಿಂಗ್ ಬಂದಿದ್ವಿ, ಸೊ ಇದೆಲ್ಲ ಈವ್ನಿಂಗ್ ಸ್ನ್ಯಾಕ್ಸ್. ಸೊ ಅದಾದಮೇಲೆ ಈ ಕಡೆ ಬಂದ್ರೆ ಇಲ್ಲೇ ಸಲಾಡ್, ಆಮೇಲೆ ವೆರೈಟಿ ಆಫ್ ಸಾಸಸ್, ಆಮೇಲೆ ಅದ್ರ ಮೇಲೆ ಆಯಿಲ್, ಏನೇನು ಡಿಫ್ರೆಂಟ್ ಟೈಪ್ ಆಫ್ ಆಯಿಲ್ ಇತ್ತು. ಆಮೇಲೆ ಸಲಾಡ್, ಸಾಸಸ್ ಎಲ್ಲ ಇತ್ತು ಈ ಕಡೆ. ಆ್ಯಂಡ್ ಇಲ್ಲೇ ವಾರ್ಮ್ ವಾಟರ್ದು ಸ್ವಿಮ್ಮಿಂಗ್ ಪೂಲು ಇತ್ತು. ಇದು ವಾರ್ಮ್ ವಾಟರ್ ಸ್ವಿಮ್ಮಿಂಗ್ ಪೂಲ್. ಅದಾದ ತಕ್ಷಣ ಇಲ್ಲೇ ನೆಕ್ಸ್ಟ್ ಡಿನ್ನರಿಗೂ ನೋಡ್ಬೋದು ನೀವು ಏನೆಲ್ಲ ಆಪ್ಷನ್ಸ್ ಇತ್ತಂತ. ಇಲ್ಲೇ ಫುಲ್ ಸಲಾಡ್ ಅದೆಲ್ಲ ಇತ್ತು. ಮತ್ತು ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪೇಸ್ಟ್ರಿ ಕೇಕ್ಸ್, ಎಷ್ಟು ವೆರೈಟೀಸ್ ಇತ್ತು ನೋಡ್ಬೋದು ನೀವು. ಫುಲ್ ವಿತ್ ಫ್ರೂಟ್ಸ್ ಅದೆಲ್ಲ. ಯಾರಿಗೆ ಪೇಸ್ಟ್ರಿ ಅಂದ್ರೆ ಇಷ್ಟ ಇರೋಂಗಿಲ್ಲ, ಫುಲ್ ತಿಂದು ಸಾಕಾಗ್ಬಿಟ್ಟಿತ್ತು, ಅಷ್ಟೊಂದು ವೆರೈಟಿ ಕೇಕ್ಸ್ ಇತ್ತು. ಆಮೇಲೆ ಇದು ನೈಟ್ ಡಿನ್ನರಿಗೆ ಬಂದೀವಿ ಈಗ. ಇಲ್ಲಿ ನೋಡ್ಬೋದು ಪಾಸ್ತಾ ಮಾಡಿಸ್ಕೊಳಕ್ಕೆ ಬಂದಿದ್ದೆ. ಇಲ್ಲೇ ಶೆಫ್ ನಿಂತಿರ್ತಿದ್ರು. ಸೊ ನಮ್ಗೆ ಏನು ಬೇಕು ಏನಂತಂದು ನಮ್ಮದು ಪ್ರಕಾರ ನಾವು ಅವ್ರಿಗೆ ಹೇಳಿ ಮಾಡಿಸ್ಕೋಬೋದಿತ್ತು, ನಮ್ಮ ಟೇಸ್ಟ್ ಪ್ರಕಾರ. ಇಲ್ಲೇ 2 ಟೈಪ್ ಪಾಸ್ತಾ ಇತ್ತು. ಒಂದು ರೆಡ್ ಸಾಸ್ ಪಾಸ್ತಾ, ಆಮೇಲೆ ಇನ್ನೊಂದು ವೈಟ್ ಸಾಸ್ ಪಾಸ್ತಾ. ಸೊ ನಮ್ಮ ಟೇಸ್ಟಿಗೆ ತಕ್ಕಂಗೆ ಏನೇನು ಬೇಕು ಹೇಳಿ ಹಾಕಿಸ್ಕೊಂಡು ನಾವು ಪಾಸ್ತಾ ಮಾಡಿಸ್ಕೋಬೋದು ಫ್ರೆಶ್ ಆಗಿ ಅಲ್ಲೇ. ಸೊ ನಮ್ಮ ಟೇಸ್ಟ್ ಪ್ರಕಾರ ನಮ್ಗೆ ಹೆಂಗೆ ಬೇಕು ಹಂಗೆ ಹೇಳಿ ಫುಲ್ ಯಮ್ಮಿ ಪಾಸ್ತಾ ರೆಡಿ ಆಯ್ತು. ಡಿನ್ನರ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅಲ್ಲಿ ಎಂಟರ್ಟೈನ್ಮೆಂಟ್ ಇತ್ತು, ಅಲ್ಲಿ ಹೋದ್ವಿ. ಸೊ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದು ಅದೆಲ್ಲ ಮಾಡಿದ್ವಿ ಸ್ವಲ್ಪ. ಫುಲ್ ಮಸ್ತ್ ಇತ್ತು, ಫುಲ್ ಎಲ್ಲರೂ ಎಂಜಾಯ್ ಮಾಡಿದ್ವಿ ನಾವು. ಈ ಕಡೆ ಬಂದರೆ ಒಂದು ಫುಲ್ ಬಾಲ್ಕನಿ ಥರ, ದೊಡ್ಡ ಬಾಲ್ಕನಿ ಥರ ಐತಿ. ಇಲ್ಲೇ ಏನಾದರೂ ಶೋಸ್ ನಡೀತಾವೆ ದಿನ ನೈಟ್. ಯಾಕಂದ್ರೆ ಟೂರಿಸ್ಟ್ ಏನು ಬಂದಿರ್ತಾರಲ್ಲ ಅವರಿಗೆ ಎಂಟರ್ಟೈನ್ ಮಾಡೋಕ್ಕಂತಂದು. ಸೊ ನೆಕ್ಸ್ಟ್ ವೀಡಿಯೋನಾಗ ಅದೆಲ್ಲ ತೋರಿಸ್ತೀನಿ ಏನೇನು ಶೋಸ್ ಎಲ್ಲ ಇರ್ತೈತಿ ಅಂಥೇಳಿ. Stay back, ಸೊ
ಸೊ ಇಲ್ಲೆಲ್ಲ ಚೇರ್ಸ್ ಎಲ್ಲ ಹಾಕಿದ್ರು, ಆಮೇಲೆ ಅಲ್ಲೇ ಯಾರು ಬೇಕು ಅವರೆಲ್ಲ ಡ್ಯಾನ್ಸ್ ಮಾಡತ್ತಿದ್ರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾವಂತರೂ ಫುಲ್ ಎಂಜಾಯ್ ಮಾಡಿದ್ವಿ. ಆಮೇಲೆ ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ. ನೀವು ಇದೇ ಥರ ವೀಡಿಯೋಸ್ ನೋಡ್ಬೇಕಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋ ನೋಡಿರಿ. ಅಂಟಿಲ್ ದೆನ್ ಬಾಯ್ ಬಾಯ್, ಸಿ ಯು.